ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಅವಲಕ್ಕಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲು 1 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ, ಇನ್ನೂ ನೆನೆಸಿಲ್ಲ, ತೊಗೊಂಡಿದ್ದೀವಿ ಅಷ್ಟೇ ಬೌಲಲ್ಲಿ. ರುಬ್ಬಕ್ಕೆ ಶುಂಠಿ, ಹಸಿಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಕೊತ್ತಂಬರಿ, ಒಗ್ಗರಣೆಗೆ ಆನಿಯನ್ನು, ಟೊಮೊಟೊ ಕಟ್ ಮಾಡಿದ್ದೀನಿ. ವೆಜಿಟೇಬಲ್ಸ್ ಏನು ಬೇಕೋ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ರುಬ್ಬಿರೋದು ನೀರು ಹಾಕ್ದಿರೋ ರುಬ್ಕೋಬೇಕು. ಹಸಿ ಕೊಬ್ಬರಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತರಿ ಅಂತ ರುಬ್ಕೋಬೇಕು, ನೀರು ಹಾಕ್ದಿರ. ಈಗ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿದ್ದೀವಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಕಡಲೆಬೀಜ ಬೇಕಾದರೆ ಹಾಕ್ಕೊಳ್ಳಿ. ನೆಕ್ಸ್ಟು ಆನಿಯನ್ನು, ಟೊಮೊಟೊ ಹಾಕ್ಬಿಟ್ಟು ಫ್ರೈ ಆದಮೇಲೆ ವೆಜಿಟೇಬಲ್ಸು ಸ್ವಲ್ಪ ಬಟಾಣಿ, ಬೀನ್ಸು, ಕ್ಯಾರೆಟ್ ಹಾಕಿದ್ದೀವಿ. ಇಲ್ಲ ಕ್ಯಾಬೇಜ್ ಹಾಕ್ಕೊಬೋದು, ಕಾಲಿಫ್ಲವರ್ ಹಾಕ್ಕೊಬೋದು, ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೊಬೋದು, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ರುಬ್ಬಿರೋಂಥ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ 1-2 ನಿಮಿಷ ಹಂಗೆ ಫ್ರೈ ಮಾಡಿ. ಹಸಿ ವಾಸನೆ ಹೋಗುತ್ತೆ. ಹಸಿ ವಾಸನೆ ಹಸಿ ಕೊಬ್ಬರಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತರಿ ರುಬ್ಬಿರ್ತೀವಿ, ಅದು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀರು 1 ಲೋಟ ಅವಲಕ್ಕಿಗೆ 1 ಲೋಟ ನೀರು ಹಾಕಿ. ನಿಮ್ಮ ಮುದ್ದೆಗೆ ಬೇಕಂದರೆ 1 ಲೋಟ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಉದ್ರಾಗಿ ಬೇಕಂದರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಬೇಕು. ಅಷ್ಟೊತ್ತಿನಲ್ಲಿ ಅವಲಕ್ಕಿ ನೆನೆಸ್ಬಾರ್ದು. ಒಂದು 2-3 ಸತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರು ಫುಲ್ಲು ಡ್ರೈಯಾಗಿ ಬಗ್ಗಿಸ್ಬೇಕು. ಯಾಕಂದ್ರೆ ನೀರು ಬಿಟ್ಟಿದ್ದೀವಿ ಅಂದರೆ ಚೆನ್ನಾಗಿಲ್ಲ, ನೆಂದೋಗುತ್ತೆ. ಚೆನ್ನಾಗಿ ಬಗ್ಗಿಸಿ ಸೈಡ್ಗೆ ಇಟ್ಕೋಬೇಕು. ಅಷ್ಟೊತ್ತಿಗೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ಈಗ ವಾಶ್ ಮಾಡಿರೋಂಥ ಅವಲಕ್ಕಿ ಎಲ್ಲ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು. ನಾವು ಡೈಲಿ ಒಂದೇ ಥರ ಅವಲಕ್ಕಿ ಮಾಡ್ತೀವಿ, ಬೋರು. ಹುಳಿ ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಒಗ್ಗರಣೆ ಈ ಥರ ಎಲ್ಲ ಹಾಕ್ತೀವಿ. ಆದರೆ ಅವಲಕ್ಕಿ ಬಾತ್ ಇದೊಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಸಾಫ್ಟಾಗಿ ಮೆತ್ತಗಿರುತ್ತೆ. ಮಕ್ಕಳು, ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಆಮೇಲೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಅವಲಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು, ಯಾಕಂದರೆ ಅಕಸ್ಮಾತ್ ನೀರು ಜಾಸ್ತಿ ಆದರೂ ಮುದ್ದೆ ಆಗೋದಿಲ್ಲ. ಅದರಿಂದ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ಕರೆಕ್ಟಾಗಿ 1 ಲೋಟ ಅವಲಕ್ಕಿಗೆ 1 ಲೋಟ ನೀರು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ. ನೀವಿಲ್ಲ ಉದುರು ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ನೀರು ತೊಗೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟು ಕ್ಲೋಸ್ ಮಾಡಿಬಿಟ್ಟು ಕಮ್ಮಿ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಇಟ್ಬಿಡಿ. ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಸೀದೋಗುತ್ತೆ. ನೋಡಿ, ಅದು ಸ್ವಲ್ಪ ನೀರು ಜಾಸ್ತಿನೇ ಆಯಿತು. ಕರೆಕ್ಟಾಗಿ 1 ಲೋಟನೇ ಹಾಕಿದ್ರು ನೀರು ಜಾಸ್ತಿ ಆಗಿದೆ. ಈಗ ಇನ್ನೂ ಒಂದು 2 ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ. ನೋಡಿ, ಈಗ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.